ಫಸ್ಟ್ ಹಾಫಲ್ಲಿ ಫುಲ್ ಹಾಸ್ಯ ಇರುತ್ತೆ, ಆಮೇಲೆ ಎಮೋಷನ್ಸ್ ಇರುತ್ತೆ, ಕ್ವಶನ್ಸ್ಗಳು ಅರೈಸ್ ಆಗಿರುತ್ತೆ. ಸೆಕೆಂಡ್ ಹಾಫಲ್ಲಿ ಎಲ್ಲದಕ್ಕೂ ಉತ್ತರ ಸಿಗ್ತಾ ಹೋಗುತ್ತೆ. ಪ್ರಾಬಬ್ಲಿ ನಿಮ್ಮ ಜೀವನದಲ್ಲೂ ಅದು ನಡೆದಿರುತ್ತೆ, ಆ ಥರ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ, ಚಿಕ್ಕ ಚಿಕ್ಕ ಇನ್ಸಿಡೆಂಟು. ನೀವು ಅದನ್ನು ಅಬ್ಸರ್ವ್ ಮಾಡಿರಲ್ಲ, ಅದನ್ನು ತಲೆಯಲ್ಲೂ ಇಟ್ಕೊಂಡಿರಲ್ಲ, ಓ ಹಿಂಗಾಗಿದೆ ಅಂತ. ನಿಮ್ಗೆ ಅದು ರಿಯಲೈಸ್ ಆಗುತ್ತೇನೋ ಆ ಮೂವಿ ನೋಡಿದಾಗ ಅಂತ ನನಗನ್ಸುತ್ತೆ. ಜೊತೆಗೆ ಮಿಡಲಲ್ಲಿ ನಿಮಗೆ ನಗಾಡುವಂಥ ಸೀನ್ಗಳು ಸಿಗುತ್ತೆ ನಿಮಗೆ. ಫುಲ್ ಇವಾಗ ಸೈಕಾಲಜಿಕಲ್ ಥ್ರಿಲ್ಲರ್ ಅಂದ ತಕ್ಷಣ ಫುಲ್ ಥ್ರಿಲ್ಲರೇ ಇಲ್ಲ, ಅದರಲ್ಲಿ ಹಾಸ್ಯ ಇದೆ, ಎಮೋಷನ್ಸ್ ಇದೆ, ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಅಂತ ಹೇಳ್ಬೋದು. ಸೊ ನೀವು ಅದಕ್ಕೋಸ್ಕರ ನಿಮ್ಗೆಲ್ಲೂ ಬೋರ್ ಆಗಲ್ಲ. ನಿಮಗೆ ವಿಜುವಲ್ ಬ್ಯೂಟಿ ಸಿಗುತ್ತೆ, ಕಿವಿಗೆ ಇಂಪಾದ ಹಾಡು ಸಿಗುತ್ತೆ, ಹಾಗೇನೆ ಕ್ವಶನ್ಸು, ತಲೆಗೆ ಸಿಕ್ಕಾಪಟ್ಟೆ ಕ್ವಶನ್ಸು ಕೊಡುತ್ತೆ, ಆನ್ಸರು ಸಿಗುತ್ತೆ. ಇನ್ನೊಂದೇನಂದ್ರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗತ್ತೆ. ಈಗ ಏನೋ ನಡೆದಿರುತ್ತೆ, ನಮ್ಮ ರಿಯಾಕ್ಷನ್ನು ಯಾವಾಗಲೂ ಏನೋ ನಡೆದಿರೋದು ಅದು ಹಾಗೆ ಕ್ಯಾರಿ ಫಾರ್ವರ್ಡ್ ಆಗಿರುತ್ತೆ, ನಮಗೆ ಗೊತ್ತಿರೋದಿಲ್ಲ ಅದು. ಸೊ ಅದನ್ನು ನಾವು ಅಡ್ರೆಸ್ ಮಾಡಿದಾಗ ಅದಕ್ಕೆ ಒಂದು ಉತ್ತರ ಸಿಗುತ್ತೆ. ನಾವು ಯಾಕೆ ಹೀಗೆ ರಿಯಾಕ್ಟ್ ಮಾಡ್ತಾ ಇದ್ದೀವಿ, ನಮ್ಗೆ ಯಾಕೆ ಇದು ನಡೀತಾ ಇದೆ ಅನ್ನೋದು ಆ ಡಾಟ್ಸ್ ಜಾಯಿನ್ ಮಾಡೋದಿದೆಯಲ್ಲ, ಐ ಥಿಂಕ್ ಅದಕ್ಕೆ ಉತ್ತರ ಸಿಗುತ್ತೆ. ಪ್ರಾಬಬ್ಲಿ ಅದು ನನ್ನ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸು.